ಕಾಂಗ್ರೆಸ್ ಅವರು ವೋಟ್ಗೋಸ್ಕರ ಲೇಡೀಸ್ನ ಟ್ಯಾಕಲ್ ಮಾಡಿದ್ರಿ. ಸೆಂಟ್ರಲಿಂದ ಕೊಡೋ ಹಕ್ಕಿನ ಸಿದ್ದರಾಮಯ್ಯ ನಾವು ಕೊಡ್ತಿದ್ದೀವಿ ಅಂತ ಹೇಳ್ತಿರಲ್ರಿ, ನಾಚಿಕೆ ಆಗಲ್ವಾ ನಿಮಗೆ? ಜನಗಳ ತಲೆ ಮೇಲೆ ಒರೆಸಿ ಇನ್ನೂ ಎಷ್ಟು ಆಸ್ತಿ ಮಾಡ್ಕೊಂತೀರಾ? ಈಗ ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಇದೆ. ಹೌದು. ಮೋದಿ ಅವರು ಬರ್ಬೇಕಾ, ರಾಹುಲ್ ಗಾಂಧಿ ಅವರು ಬರ್ಬೇಕಾ? ಮೋದಿ ಅವರು ಬರ್ಬೇಕು. ಯಾಕೆ ಮೋದಿ? ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಮೋದಿ ಅವರು ಬಂದ್ರೆ ಸ್ವಲ್ಪ ಜನಗಳಿಗೆ ಅನುಕೂಲ ಆಗತ್ತೆ. ಈಗ ಕಾಂಗ್ರೆಸ್ ಅವ್ರು ನೋಡಿ, ನಮ್ಮ ಸಿದ್ದರಾಮಯ್ಯ ಹೇಳ್ತಾರೆ ನಂಗೆ ಮುಂದಿನ ಜನ್ಮ ಅಂತಿದ್ರೆ ನಾನು ಮುಸ್ಲಿಮೇ ಆಗಿಬಿಟ್ಬೇಕು ಅಂತ. ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ. ಸೊ ಮುಸ್ಲಿಂ ಆಗಿ ಹುಟ್ಟಿದ್ರೆ ಏನು, ಹಿಂದೂ ಆಗಿ ಹುಟ್ಟಿದ್ರೆ ಏನು, ಜನಗಳೇ ಅಲ್ವಾ, ಜನಗಳ ಸೇವೆ ಮಾಡಬೇಕು. ಮೋದಿ ಜಾತಿ ಭೇದ ಭಾವ ಅದೆಲ್ಲ ನೋಡ್ತಿಲ್ಲ. ಸೊ ಜನ ಒಪಿನಿಯನ್ ಏನಂದ್ರೆ ಆಲ್ಮೋಸ್ಟ್ ಮೋದಿ ಬಂದ್ರೇನೆ ತುಂಬಾ ಒಳ್ಳೇದು ಅಂತ. ಚಿನ್ನದ ಮಗನು ಇವನು. ಯಾವುದೇ ಜನಗಳಿಗಾಗ್ಲಿ ನಾ ಹೇಳ್ತಾ ಇರೋದು, ದೇಶ ಉದ್ಧಾರ ಆಗಬೇಕು, ಜನಗಳು ಉದ್ಧಾರ ಆಗಬೇಕು, ಮುಂದಿನ ಪೀಳಿಗೆಗಳು ಉದ್ಧಾರ ಆಗಬೇಕು ಅಂದರೆ BJP ಬರಲೇಬೇಕು. ಕಾಂಗ್ರೆಸ್ ಬಂದರೆ ಯಾವುದೇ ಅದೆಲ್ಲ ಏನೇನು ಮುಳುಗೋಗುತ್ತೆ ಅದೆಲ್ಲ ಮುಳುಗೋಗುತ್ತೆ. ಕಾಂಗ್ರೆಸ್ಸು ಎಲ್ಲ ಫ್ರಾಡ್ಗಳೇ. ಮೋದಿ ಆದರೆ ಸ್ವಲ್ಪ ಏನೋ ಕೆಲಸಗಳು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ನೋಡಿ. ಮೋದಿ ಬಂದಮೇಲೆ ಅಯೋಧ್ಯ ಬಂತು, ಅದಕ್ಕೂ ಕೂಡ ಜನಗಳು ಹೇಳ್ತಾ ಇದ್ದಾರೆ ಎಲೆಕ್ಷನ್ ಬಂದಿದ್ದಕ್ಕೆ ಮಾಡಿದ್ದಾರೆ ಅಂತ. ಆದರೆ ಮೋದಿ ಅಂತದ್ದು ಎಲೆಕ್ಷನ್ ಮುಂಚೆಯಿಂದನೂ ತುಂಬ ಮಾಡಿದ್ದಾರೆ, ಅದು ಕಾಂಗ್ರೆಸ್ ಮಾಡಲ್ಲ. ಅಂತ ಹೇಳಿ ಮಾಡಿದಲ್ಲ. ರಾಮ ಮಂದಿರ ಕಟ್ಲಿಕ್ಕೋಸ್ಕರನೇ ಮೋದಿ ಅವರು ಬಂದರು. ರಾಮ ಮಂದಿರ ಕಟ್ಲಿಕ್ಕೋಸ್ಕರನೇ ಮೋದಿ ಬಂದಿದ್ದು, ಅದು ನಿಜ. ಆದರೆ ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ ಅಂದರೆ ಎಲೆಕ್ಷನ್ಗೋಸ್ಕರ ಮೋದಿ ಜನಗಳನ್ನ ಟ್ಯಾಕ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ. ಆದರೆ ಅದು ಸುಳ್ಳು. ಎಲೆಕ್ಷನ್ ಗಿಮಿಕ್ ಅಂತ ಹೇಳ್ತಾರೆ, ಆದರೆ ಅದು ಸುಳ್ಳು. ಅದೇ ಕಾಂಗ್ರೆಸ್ ಇದ್ದಿದ್ರೆ ಈ ಮುಂಚೆ ಎಲ್ಲ ಕಾಂಗ್ರೆಸ್ ಇತ್ತಲ್ಲ, ಅಯೋಧ್ಯ ಮಾಡ್ಬೋದಿತ್ತಲ್ಲ, ಯಾಕೆ ಅವ್ರು ಮಾಡಲಿಲ್ಲ? ಯಾಕೆ ಟೆಂಟಲ್ಲಿ ಇಟ್ರು? ಯಾಕೆ ಮಾಡಲಿಲ್ಲ ಅವರು? ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಯಾವುದೇ ಒಂದು ಕೆಲಸ ಆದರೂ ಕಾಂಗ್ರೆಸ್ ಇಮಿಡಿಯೇಟ್ ರಿಯಾಕ್ಷನ್ ತಗೊಳ್ತಾರಾ? ಇಲ್ಲ. ನೋ ವೇ. ಚರ್ಚೆನೇ ಆಗಿಲ್ಲ, ಇಲ್ಲ ಚಾನ್ಸೇ ಇಲ್ಲ. ಅದು ಮೋದಿ ಅವ್ರು ಮಾಡ್ತಾರೆ. ಮೋದಿ ಅವ್ರಿಗೆ ಆ ತಾಕತ್ತಿದೆ. ಕಾಂಗ್ರೆಸ್ ಮಾತಾಡ್ಬೋದು, ಅವ್ರು ಯಾರು ಇವ್ರು ಯಾರೋ ಖರ್ಗೆ ಅವ್ರು ಹೇಳ್ತಾರೆ ಯಾರ ಮನೇಲಿ TV ಆನ್ ಮಾಡಿದ್ರು ಮೋದಿನೇ ಬರ್ತಾರೆ, ಹೆಂಗಸ್ರು ಗಂಡಕ್ಕೆ ಊಟ ಹಾಕ್ದಿರೋ ಮೋದಿನ ನೋಡ್ತಾರೆ ಅಂತ. ಮೋದಿನ ನೋಡ್ತಾರೆ ಅಂದ್ರೆ ಅವ್ರು ಮೋದಿ ಎಷ್ಟು ಮಾಡಿರ್ಬೋದು ಜನಗಳಿಗೆ. ನೀವು ನಾಳೆ ಅದೇ ಮಾಡಿ, ನಿಮ್ಗಿನ್ನ ಮೋದಿನಿನ್ನ ಜನ ನಿಮ್ಗೆ ಎತ್ತಿ ಆಡ್ತಾರೆ. ಜನಗಳು ಎಲ್ಲಿ ನ್ಯಾಯ ಇದೆ ಅಲ್ಲಿ ಮಾತಾಡ್ತಾರೆ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಕಾಂಗ್ರೆಸ್ ಅವರು ವೋಟ್ಗೋಸ್ಕರ ಲೇಡೀಸ್ನ ಟ್ಯಾಕಲ್ ಮಾಡಿದ್ರಿ. ಲೇಡೀಸ್ಗೆ ಏನು ದುಡ್ಡು ಕೊಡ್ತೀವಿ ಅಂತ. ಇವತ್ತು ಲೇಡೀಸ್ ಹೇಳ್ತಾ ಇದ್ದಾರೆ ನಮ್ಮ ಗಂಡನ ದುಡ್ಡು ತಗೊಂಡು ನೀವು ನಮಗೆ ವಾಪಸ್ ಕೊಡ್ತಿದ್ದೀರಾ? ನಮ್ಮ ಗಂಡನ ದುಡ್ಡು ತಗೊಂಡು ನೀವು ನಮಗೆ ವಾಪಸ್ ಕೊಡ್ತಿದ್ದೀರಾ? ಅದರಲ್ಲೂ ಬರ್ತಿರೋದು ಎಷ್ಟು ಜನಕ್ಕೆ? 100 ಜನದಲ್ಲಿ 1-2 ಎಷ್ಟು ಜನಕ್ಕೆ ಬಂದಿದೆ? ಅಕೌಂಟ್ ತೋರಿಸಿ, ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ತೋರಿಸಿ ನೋಡೋಣ. ಈಗ ನಿಮಗೆ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. 2,000 ರೂಪಾಯಿ ಸಿಗ್ತಿದ್ಯಾ? ನಮಗೆ ಸಿಗ್ತಿಲ್ಲ, ನಾವು ಅಪ್ಲೈ ಮಾಡಿಲ್ಲ. ಯಾಕಂದ್ರೆ ನಮಗೆ ಗೊತ್ತು ಅದೆಲ್ಲ ಫ್ರಾಡ್ ಬರೋದಿಲ್ಲ ಅಂತ. ಮನೆ ಇಡೋದಿಗೆ 2,000 ರೂಪಾಯಿ, ಯುವ ನಿಧಿ ಅಂತ ಹೇಳಿ 3,000 ರೂಪಾಯಿ. 3,000 ರೂಪಾಯಿ ಆಯ್ತು. ಆಮೇಲೆ ಮತ್ತೆ ಕಾಲೇಜ್ ಹುಡುಗರಿಗೆ ಅದೇನು ಬಸ್ ಪಾಸ್ ಫ್ರೀ. ಆಯ್ತು. ಆಮೇಲೆ ಡಿಗ್ರಿ ಹುಡುಗರಿಗೆ 5,000 ರೂಪಾಯಿ. ಅದೆಲ್ಲ ಯಾವುದು ಯಾರಿಗೆ ಬಂದಿದೆ ಹೇಳಿ ನೋಡೋಣ. ಸೊಳ್ಳೆ ಮಕ್ಕಳು ಮೊದಲ ಗುಂಡು ಹಾಕ್ಬೇಕು ಇವ್ರು ಸೊಳ್ಳೆ ಮಕ್ಕಳಿಗೆ. ಒಬ್ಬರಿಗಾದ್ರೂ ಸಿಕ್ತಿದ್ಯಾ? ನಾನಂತೂ ನೋಡ್ದಂಗೆ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ. ಕಾಂಗ್ರೆಸ್ ಬಂದು ಆಲ್ಮೋಸ್ಟ್ 6 ತಿಂಗಳು ವರ್ಷ ಆಗ್ತಿದೆ. ಯಾರಿಗೆ ಬಂದಿದೆ ಅದು? ಎಷ್ಟು ಜನ ಲೇಡೀಸ್ ಬಂದಿದೆ? ಕರೆಂಟ್ ಬಿಲ್ ಫ್ರೀ ಯಾರಿಗೆ ಬಂದಿದೆ? ಈಗ ನೀವು 6 ತಿಂಗಳು ಫ್ರೀ ಕೊಟ್ಟು 8ನೇ ತಿಂಗಳು ಅದೇ 6 ತಿಂಗಳದು ಒಂದೇ ತಿಂಗಳಲ್ಲಿ ತಗೊಳ್ತೀರಾ ಅಲ್ವಾ? ಸ್ವಲ್ಪ ನ್ಯಾಯ ಯಾವ ಕಡೆ ಇದೆ ಆ ಕಡೆ ನೋಡಿ ಮಾತಾಡಬೇಕು. ಮಾದೇವಪ್ಪ ನಿಂಗು ಬಡಿ ಅಚ್ಚಿ ಬಾತ್ ಕೈಯ ಫ್ರೀ, ಕಾಕಾ ಪಾಟೀಲ್ ನಿಂಗು ಫ್ರೀ ಅಂತ ಹೇಳಿ ಅಷ್ಟೇ. ಹೌದು. ಈಗ ಯಾರಿಗೆ ಫ್ರೀ? ಯಾರಿಗೆ? ಕಾಂಗ್ರೆಸ್ ಅವ್ರಿಗೆ ಫ್ರೀ ಆಗ್ತಿದೆ ಎಲ್ಲ ಅಷ್ಟೇ. ಜನಗಳಿಗೆ ಬುದ್ಧಿ ಇಲ್ಲ. ಡಿಪ್ರೆಷನ್ ನ್ಯಾಚುರಲ್ ಆಗಿ ಈಗಿನ ಜನ್ರೇಷನ್ ತಕ್ಕಂತೆ ಯೋಚನೆ ಮಾಡಬೇಕು. ಜನ ಏನಂದ್ರೆ 2,000 ರೂಪಾಯಿ ಬರ್ತಿದೆ. ಅಲ್ಲಿ ಬ್ಯಾಂಗ್ಳೂರಲ್ಲಿ ಎಷ್ಟು ಕ್ಯೂ ಇದ್ದಾರೆ ಜನ, ಅದರಲ್ಲಿ ಯಾರಿಗೆ ಬಂದಿದೆ ಅಪ್ಲೈ ಮಾಡಿದವ್ರಿಗೆ? ಮಾತಾಡೋದು ನ್ಯಾಚುರಲ್ ಆಗಿ ಥಿಂಕ್ ಮಾಡಿ ಅಷ್ಟೇ ನಾ ಹೇಳೋದು ಜನಗಳಿಗೆ. ಈಗ ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.